ನೋಡಿ, ಇದು ಎಲ್ಲ ಸುತ್ತಮುತ್ತಲ ಲೇಔಟ್ ಆಗಿದೆ, ಫುಲ್ಲು ಡೆವಲಪ್ಡ್ ಏರಿಯಾ. ಇದು ಲೇಔಟ್ಗೆ ಮೇನ್ ರೋಡಿಂದ ಬರೋಂಥ ರಸ್ತೆ. ಈ ಅಣ್ಣ ಇದೇನು ತೋಟಗೆರೆ ಬಸವಣ್ಣನ ದೇವಸ್ಥಾನ ಅಲ್ಲ ಅದು? ತೋಟಗೆರೆ ಬಸವಣ್ಣನ ದೇವಸ್ಥಾನದಿಂದ ಬರೋ ರಸ್ತೆ ಇದು. ಅಲ್ಲಿಂದ ಲೆಫ್ಟ್ ಹೆಸರುಘಟ್ಟದಿಂದ ಗೊಳಳ್ಳಿ ಕಡೆ ಹೋಗೋ ರಸ್ತೆ, ಅಲ್ಲಿಂದ ಲೆಫ್ಟ್ ತೊಗೊಂಡು ತೊರೆನಕ್ಸಂದ್ರ ಕಡೆ ಹೋಗುತ್ತಲ್ಲ, ಆ ರಸ್ತೆಯಿಂದ ಈ ರಸ್ತೆಯಲ್ಲಿ ಬರುತ್ತೆ. ಈ ನೋಡಿ, ಈ ರಸ್ತೆಯಲ್ಲಿ ಬರುತ್ತೆ ನೋಡಿ. ಇಲ್ಲಿಂದ ಇದು ಹಿಂಗೆ ನೇರ ರಸ್ತೆ ಕೊಡ್ತಾರೆ. ಎಷ್ಟು ಗುಂಟೆ ಅಣ್ಣ ಸೇಲ್ಗಿರೋದು ಇದು? 39 ಗುಂಟೆ ಇದೆ ಅಂತೆ. ಲೇಔಟ್ ಮಾಡೋಕ್ಕಾಗುತ್ತೆ, ಫಾರ್ಮ್ ಹೌಸ್ ಮಾಡೋಕ್ಕಾಗಲ್ಲ. ಲೇಔಟ್ ಮಾಡೋಂಥ ಜಾಗ. ಫ್ಲಾಟ್ಗಳು ಮಾಡ್ಬೋದು, ಸೈಟ್ ಮಾಡಿ ಮಾರ್ಬೋದು. ಟೋಟಲ್ 39 ಗುಂಟೆ ಇದೆ ಅಣ್ಣ. ಗುಂಟೆ ಎಷ್ಟು ಹೇಳ್ತಾರೆ? 8 ಲಕ್ಷ ಗುಂಟೆ ನೋಡಿ. ಫುಲ್ಲು ಫಾರ್ಮೇ, ಇದು ಕಾಂಪೌಂಡ್ ಹಾಕಿದ್ದಾರೆ, ಫುಲ್ಲು ಕಾಂಪೌಂಡ್ ಹಾಕಿದ್ದಾರೆ ನೋಡಿ. ಇದೇ ಜಾಗ ಒಂದು ಟೋಟಲ್ 39 ಗುಂಟೆ ಇದೆ ಸೇಲ್ಗೆ. ಈ ಜಮೀನು ಸುತ್ತಮುತ್ತ ಎಲ್ಲ ಬೇರೆ ಲೇಔಟ್ಗಳೇ, ಸೈಟ್ಗಳಾಗಿ ಮಾರ್ಬಿಟ್ಟವ್ರೆ. ಅಣ್ಣ, ಒಂದು ಸ್ಕ್ವೇರ್ ಫೀಟ್ ಎಷ್ಟು ಹೋಗ್ಬೋದು ಇಲ್ಲಿ? ಪರ್ ಸ್ಕ್ವೇರ್ ಫೀಟು ಒಂದು 2,000 ರೂಪಾಯಿ ತನಕ ಮಾರ್ಬೋದು. ಲೇಔಟ್ ಮಾಡೋದಕ್ಕಾಗುತ್ತೆ ಈ ಜಾಗ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀನಿ. ಇಲ್ಲಿಂದ ನೆಲಮಂಗಲ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಹೆಸರುಘಟ್ಟ ಒಂದು 6 ಕಿಲೋಮೀಟ್ರು. ಯಾವುದು? ಹೌದಾ? ಆಯ್ತು. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಇರ್ಬೋದಾ ನೆಲಮಂಗಲ ಇಲ್ಲಿಂದ ಒಂದು 12 ಕಿಲೋಮೀಟ್ರು ನೋಡಿ. ಯಾರಿಗಾದರೂ ಬೇಕಾದರೆ ಇಂಟ್ರೆಸ್ಟ್ ಆಗಿದ್ದರೆ ಫೋನ್ ಮಾಡಿ. ಲೇಔಟ್ ಮಾಡೋಕ್ಕೆ ಮಾತ್ರ ಆಗುತ್ತೆ, ಫಾರ್ಮ್ ಹೌಸು ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ ಇದು, ಯಾಕೆಂದರೆ ಬೆಲೆ ಜಾಸ್ತಿ ಇದೆ ಅದಕ್ಕೇ. ಒಂದು ಸ್ಕ್ವೇರ್ ಫೀಟ್ ಬಂದುಬಿಟ್ಟು 2,000 ರೂಪಾಯಿ ಆಗುತ್ತಂತೆ. ಲ್ಯಾಂಡ್ ಫಾರ್ ಸೇಲ್, ಲೇಔಟ್ ಪರ್ಪಸ್. ಒನ್ ಎಕರ್ ಇದೆ ಅಲ್ಲ, 99 ಗುಂಟಾಸ್. 99 ಗುಂಟಾಸ್ ಲೇಔಟ್ ಪರ್ಪಸ್, ಲ್ಯಾಂಡ್ ಫಾರ್ ಸೇಲ್, ಮಾರಾಟಕ್ಕಿದೆ ಇದು ನೋಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಆಗಿದ್ದರೆ ಕಾಲ್ ಮಾಡಿ.